ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನ ಖತರ್ನಾಕ್ ಆಗಿ ಬಳಸಿದ ಕಳ್ಳರನ್ನ ಕರ್ಕೊಂಡು ಬಂದಿದ್ದೀನಿ. ಈ ಖತರ್ನಾಕ್ ಕಳ್ಳರ ಹೊಸ ಟೆಕ್ನಿಕ್ ಗಳನ್ನ ನೋಡಿದ್ರೆ ನೀವು ಕೂಡ ಖಂಡಿತ ಹೀಗೆ ಅಂತೀರಾ ನೋಡಿ. ಮೊಬೈಲ್ ಶಾಪ್ಗೆ ಬಂದ ಈ ಯುವಕ ಮೊಬೈಲ್ಗಳಿರೋ 2 ಬಾಕ್ಸ್ಗಳನ್ನ ಶಾಪ್ ಒಳಗಡೆ ಹೋಗಿ ಇಸ್ಕೊಂಡು ತನ್ನ ಫ್ರೆಂಡ್ಗೆ ತೋರಿಸ್ತೀನಿ ಅಂತ ಹೊರಗಡೆ ಬರ್ತಾನೆ. ಆಗ ಆ ಮೊಬೈಲ್ ಶಾಪ್ನವನು ಪರವಾಗಿಲ್ಲ ಬಿಡು, ಹುಡುಗ ವಾಪಸ್ ಬರ್ತಾನೆ ಅಂತ ಸುಮ್ಮನಾಗ್ತಾನೆ. ಆದ್ರೆ ತನ್ನ ಕಳ್ಳ ಬುದ್ಧಿಯನ್ನ ಬಳಸಿದ ಈ ಖತರ್ನಾಕ್ ಕಳ್ಳ ತನ್ನ ಸ್ನೇಹಿತನ ಬೈಕ್ ಹತ್ತಿ ಫಾಸ್ಟ್ ಆಗಿ ಪರಾರಿಯಾಗ್ಬಿಡ್ತಾನೆ. ಬೈಕ್ ಮೇಲೆ ಬಂದ ಈ ಆಂಟಿ ಅಂಕಲ್ ತಮ್ಮ ಮನೆಗೆ ಅರ್ಜೆಂಟ್ ಆಗಿ ಅಳಿಯ ಬಂದಿದ್ದಾನೋ ಏನೋ ಗೊತ್ತಿಲ್ಲ, ಆದ್ರೆ ಆಂಟಿ ಅಂಕಲ್ ಆಯುಧಗಳನ್ನ ತಗೊಂಡು ಬೇಟೆಗೆ ಇಳಿದು ಬಿಡ್ತಾರೆ. ಇನ್ನು ತಡ ಮಾಡದ ಅಂಕಲ್ ಚೀಲದಿಂದ ಕೋಳಿನ ತೆಗೆದು ಹತ್ತಿರದಲ್ಲಿದ್ದ ಹುಂಜದ ಹತ್ರ ಆ ಕೋಳಿನ ರೊಮ್ಯಾಂಟಿಕ್ ಆಗಿ ಕಳಿಸ್ತಾನೆ. ಅಷ್ಟೇ, ಆ ಲವ್ ಅಲ್ಲಿ ಬಿದ್ದು ಹೋದ ಹುಂಜ ಮುಂದೆ ಹಿಂದೆ ನೋಡದೆ ಕೋಳಿ ಹತ್ರ ಬಂದ ತಕ್ಷಣ ಕ್ರೂರವಾಗಿ ಕಿಡ್ನಾಪ್ ಆಗಿ ಹೋಗುತ್ತೆ. ಗೋಲ್ಡ್ ಶಾಪ್ ಓನರ್ ಸೆಲ್ ಫೋನ್ ಅಲ್ಲಿ ತನ್ನ ಸೆಟ್ಟಿಂಗ್ ಜೊತೆ ಮಾತನಾಡ್ತಿರೋದನ್ನ ನೋಡಿ ಚೇರ್ ಮೇಲೆ ಕೂತಿದ್ದ ಈ ಚಲಾಕಿ ಚೋರ 2 ತೊಲೆ ಇರೋ ಗೋಲ್ಡ್ ಚೈನ್ ಅನ್ನ ರಪ್ ಅಂತ ಎತ್ಕೊಂಡು ಓಡೋಗ್ತಾನೆ. 2 ಲಕ್ಷದ ಮಾಲು ಲೂಟಿಯಾದ್ರೂ ಸಹ ಈ ಶಾಪ್ನವನು ಮಾತ್ರ ತನ್ನ ಕೀಪ್ ಜೊತೆ ಮಾತಾಡ್ತಾನೆ ಇರ್ತಾನೆ. ಕಳ್ಳ ಅಷ್ಟು ಜೋರಾಗಿ ಓಡ್ತಿದ್ರು ಇವನು ಮಾತ್ರ ಫೋನ್ ಕೆಳಗಿಡಲ್ಲ. ಇವನು ಯಾರೋ ದೊಡ್ಡ ಪ್ರೇಮ ರೋಗಿನೇ ಇರಬೇಕು. ಮೇಡಮ್ ಅವರು ಮಾವಿನಕಾಯಿಗಳು ಮಸ್ತಿವೆ ಅಂತ ಅವನ್ನ ತಗೊಳ್ಳೋಕೆ ಪ್ಯಾಕಿಂಗ್ ಮಾಡಿಸ್ತಿದ್ರೆ ಮಾಸ್ಕ್ ಹಾಕೊಂಡು ಬಂದ ಈ ಚೋರಿ ಮಾತ್ರ ಸಿಕ್ಕಿದ್ದೆ ಚಾನ್ಸ್ ಅಂತ ಮಾವಿನಕಾಯಿಗಳನ್ನ ಸೆಲೆಕ್ಟ್ ಮಾಡೋ ತರ ನಾಟಕ ಆಡಿ ಪಕ್ಕದಲ್ಲೇ ಮ್ಯಾಂಗೋಸ್ ಪ್ಯಾಕಿಂಗ್ ಮಾಡಿಸ್ತಿದ್ದ ಹುಡುಗಿ ಜೇಬಿಂದ ಐಫೋನ್ ಅನ್ನ ತುಂಬಾ ಸುಲಭವಾಗಿ ಮಾಯ ಮಾಡಿ ಹೊರಟೋಗ್ತಾಳೆ. ಆಮೇಲೆ ಐಫೋನ್ ಕಳ್ಕೊಂಡ ಆ ಪಾಪದ ಹುಡುಗಿ ನನ್ನ ಫೋನು ಅಂತ ಫಜೀತಿ ಆಗುತ್ತಿರ್ತಾಳೆ. ನಮ್ಮ ಬೆಂಗಳೂರಲ್ಲಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಪ್ರಾಮಾಣಿಕವಾಗಿರೋ ಪೌರನ ತರ ಪಲ್ಸರ್ ಬೈಕ್ ತಗೊಂಡು ಒಬ್ಬ ಬರ್ತಾನೆ. ಹಾಗೇನೆ ವಾಪಸ್ ಹೋಗೋಕೆ ಅಂತ ಬೈಕ್ ಅನ್ನ ಚೆನ್ನಾಗಿ ತಿರುಗಿಸಿ ನಿಲ್ಲಿಸ್ತಾನೆ. ಆವಾಗಲೇ ಆ ಪಲ್ಸರ್ ಬೈಕ್ ನವನು ಬಿದ್ದು ಹೋಗ್ತಿರೋ ತರ ನಾಟಕ ಮಾಡಿ ತಾತ ಅಂತ ಜೋರಾಗಿ ಕೂಗ್ತಾನೆ. ಅದನ್ನ ನೋಡಿ ದಯಾ ಇರೋ ಆ ತಾತ ಟಕ್ ಅಂತ ಓಡಿ ಬಂದು ಸಹಾಯ ಮಾಡ್ತಾನೆ. ಅಷ್ಟರಲ್ಲೇ ಆ ಕಳ್ಳನ ಸ್ನೇಹಿತ ಬಂದು ತಾತನ ಜೇಬಲ್ಲಿದ್ದ ಫೋನ್ ಅನ್ನ ನಿರಾಯಾಸವಾಗಿ ಎತ್ಕೋತಾನೆ. ಇನ್ನೇನಿದೆ, ತಾತನಿಗೆ ಫೋನ್ ಹೋಯ್ತು ಅನ್ನೋ ಜ್ಞಾನ ಬರೋಷ್ಟರಲ್ಲೇ ಬದ್ಮಾಶ್ ಕಳ್ಳರು ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿಯಲ್ಲಿ ವೇಗವಾಗಿ ಹೋಗ್ತಾರೆ. ಆದ್ರೆ ಆ ತಾತ ಮಾತ್ರ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಆ ಕಳ್ಳರ ಹಿಂದೆ ಘೋರವಾಗಿ ಓಡ್ತಾರೆ. ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಬಂಗಾರ ತಗೊಳ್ಳೋಕೆ ಬಂದಿರೋ ತರ ಭರ್ಜರಿಯಾಗಿ ಆಕ್ಟಿಂಗ್ ಮಾಡ್ತಿರೋ ಈ ಆಂಟಿ ಗೋಲ್ಡ್ ಶಾಪ್ ಅವನ ಹತ್ರ ಸಿಹಿಯಾಗಿ ಮಾತಾಡಿ ಮಾಯ ಮಾಡ್ತಾಳೆ. ಆಮೇಲೆ ತನ್ನ ಎಡಗೈಯಲ್ಲಿದ್ದ ಗೋಲ್ಡ್ ಚೈನ್ ಗಳಲ್ಲಿ ಒಂದನ್ನ ತಾನೇನು ಮಾಡಿಲ್ಲ ಅನ್ನೋ ಹಾಗೆ ಕುತ್ತಿಗೆ ಕೆರ್ಕೋತಿದ್ದೀನಿ ಅಂತ ಆಕ್ಟಿಂಗ್ ಮಾಡಿ ಚೇರ್ ಮೇಲೆ ಬಿಡ್ತಾಳೆ. ಆಮೇಲೆ ಆ ಕಡೆ ಈ ಕಡೆ ನೋಡ್ತಾ ಆ ಬಂಗಾರದ ಚೈನ್ ಮೇಲೆ ಭದ್ರವಾಗಿ ಕೂರ್ತಾಳೆ. ಇನ್ನೇನಿದೆ, ಮಿಷನ್ ಸಕ್ಸಸ್ ಆಯ್ತು ಅಂತ ಆ ಕಳ್ಳ ಆಂಟಿ ಸಂತೋಷ ಪಡ್ತಿದ್ದಾಳೆ. ಈ ರೆಸ್ಟೋರೆಂಟ್ಗೆ ಬಂದಿರೋ ನೆಂಟರೆಲ್ಲ ಬಿಂದಾಸ್ ಆಗಿ ಊಟ ಮಾಡ್ತಿದ್ರೆ ಹಿಂದೆ ಕೂತಿದ್ದ ಆ ಬೇಬಿ ಕಾಸಿಂದ ತುಂಬಿರೋ ಆಂಟಿಯ ಬ್ಯಾಗ್ ಅನ್ನ ಮೆಲ್ಲಗೆ ಎತ್ತುತ್ತಾಳೆ. ಈ ಕಳ್ಳ ಆಂಟಿ ಕಳ್ಳತನ ಮಾಡಿದ ಬ್ಯಾಗ್ ಅನ್ನ ತನ್ನ ಜೊತೆ ತಂದಿದ್ದ ಚೀಲದಲ್ಲಿ ಹಾಕೊಂಡು ಬಿಂದಾಸ್ ಆಗಿ ಹೋಗ್ತಿರ್ತಾಳೆ. ಇನ್ನು ಹೋಗೋಳು ಸುಮ್ಮನೆ ಹೋಗ್ಬೇಕಲ್ಲ, ಹಾಗೆ ಮಾಡದೆ ಊಟ ಮಾಡ್ತಿದ್ದ ತಾತನ ಬ್ಯಾಗ್ ಅನ್ನ ಕೂಡ ಸ್ವಾಹ ಮಾಡ್ಕೊಂಡು ಹೊರಟೋಗ್ತಾಳೆ. ಇನ್ನು ಈ ಕಳ್ಳ ಅಂತಿಂತವನಲ್ಲ ಕಣ್ರಿ, ತಣ್ಣೀರಲ್ಲಿ ಮೈ ಸುಡೋ ಟೈಪು. ಎಡಗೈಯಲ್ಲಿ ಏನೋ ತೋರಿಸಿ ಬಲಗೈಯಿಂದ ಕಾಸ್ಟ್ಲಿ ಗೋಲ್ಡ್ ಐಟಮ್ ಹೊಡೆದು ಹಾಕಿದ್ದಾನೆ. ಈ ಅಂಕಲ್ ಭಲೆ ಖುಷಿಯಾಗಿ ಶಾಪ್ಗೆ ಬರ್ತಾರೆ. ಅಷ್ಟರಲ್ಲೇ ಕಳ್ಳ ಕೂಡ ಅವರ ಹಿಂದೆನೆ ಬಿಂದಾಸ್ ಆಗಿ ಬರ್ತಾನೆ. ಅಂಕಲ್ ಬಾದಾಮಿ ಪಿಸ್ತಾ ಅಂತ ಚೌಕಾಸಿ ಮಾಡೋದ್ರಲ್ಲಿ ಬ್ಯುಸಿ ಇದ್ರೆ ಕಳ್ಳ ಮಾತ್ರ ಜೇಬಲ್ಲಿದ್ದ ಫೋನ್ ಎಗರಿಸೋಕೆ ಖತರ್ನಾಕ್ ಬುದ್ಧಿನ ಬಳಸ್ತಾನೆ. ಒಂದು ಬಿಳಿ ಚೀಲವನ್ನ ಅಂಕಲ್ ಜೇಬಿನ ಮೇಲೆ ಇಟ್ಟು ಜೇಬಲ್ಲಿದ್ದ ಫೋನ್ ಅನ್ನ ಮೆಲ್ಲಗೆ ಮಾಯ ಮಾಡಿ ಅಲ್ಲಿಂದ ಪರಾರಿಯಾಗ್ತಾನೆ. ಫೋನ್ ಹೋಯ್ತು ಅನ್ನೋ ಜ್ಞಾನ ಅಂಕಲ್ಗೆ ಬರೋವಷ್ಟರಲ್ಲೇ ಆಗೋ ನಷ್ಟ ಆಗೋಗಿತ್ತು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಒಂದು ಕೈ ಇಲ್ಲದ ಈ ವ್ಯಕ್ತಿ ನೋಡ್ತಿದ್ರೆ ನಿಮ್ಗೆ ಅಯ್ಯೋ ಪಾಪ ಅನ್ನಿಸಬಹುದು. ಆದ್ರೆ ಈ ವ್ಯಕ್ತಿ ಸೀಕ್ರೆಟ್ ಡೋರ್ ಒಳಗಿಂದ ಕೈ ತೆಗೆದು ಮೀನು ಕದ್ದುಕೊಂಡು ಹೋಗಿ ಬಿಡ್ತಾನೆ. ಅಂದ್ರೆ ನೈಟ್ ಪಾರ್ಟಿಗೆ ಟೆನ್ಷನ್ ಇರಲ್ಲ ಅಂತ ಇವನ ಪ್ಲಾನ್. ಜ್ಯುವೆಲರಿ ಶಾಪ್ಗೆ ಬಂದ ಈ ಗಂಡ ಹೆಂಡತಿ ಟ್ಯಾಲೆಂಟ್ ನೋಡಿದ್ರೆ ಈ ದಂಪತಿಗೆ ಮಂಗಳಾರತಿ ಮಾಡಬೇಕು ಅನ್ಸುತ್ತೆ. ಆ ಗಂಡ ಮೋಟಿವೇಶನ್ ಕೊಟ್ಟು ರೊಚ್ಚಿಗೆಬ್ಬಿಸ್ತಿದ್ರೆ ತುಂಬಾ ಹುಷಾರಿರೋ ಮೇಡಮ್ 6 ಲಕ್ಷ ರೂಪಾಯಿ ಬೆಲೆಯ ಗೋಲ್ಡ್ ನೆಕ್ಲೆಸ್ ಅನ್ನ ತನ್ನ ಸೀರೆಯಲ್ಲೇ ಚುಪ್ಚಾಪಾಗಿ ಬಚ್ಚಿಟ್ಕೋತಾಳೆ.
ಅಂಕಲ್ ಒಬ್ಬ ಬಟ್ಟೆ ಶಾಪ್ ಓನರ್ ಹತ್ರ ಚೌಕಾಸಿ ಮಾಡ್ತಾ ಇರೋವಾಗ ಅವರು ಮಾತಲ್ಲಿ ಬ್ಯುಸಿ ಇದ್ರೆ ಹಿಂದೆ ನಿಂತಿದ್ದ ಆ ಯುವತಿ ಮಾತ್ರ ಅಂಕಲ್ ಜೇಬಲ್ಲಿ ಕೈ ಹಾಕೋಕೆ ಟ್ರೈ ಮಾಡ್ತಿರ್ತಾಳೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ಆಮೇಲೆ ಧೈರ್ಯವಾಗಿ ಅಂಕಲ್ ಜೇಬಲ್ಲಿ ಕೈ ಹಾಕಿ ಈಸಿಯಾಗಿ 5,000 ರೂಪಾಯಿ ಎಗರಿಸಿ ಬಿಡ್ತಾಳೆ. ಆದ್ರೆ ಕಾಸು ಕಳ್ಕೊಂಡ ಆ ಅಂಕಲ್ಗೆ ಮಾತ್ರ ಸ್ವಲ್ಪನೂ ಗೊತ್ತಾಗಲ್ಲ. ಬಿಹಾರದಲ್ಲಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಕೆಂಪು ಸೀರೆ ಹಾಕೊಂಡಿರೋ ಮೇಡಮ್ ಪೆಟ್ರೋಲ್ ಬಂಕ್ ಹತ್ರ ನಿಂತು ತನ್ನ ಗಂಡನಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಆವಾಗಲೇ ಇಬ್ಬರು ಖತರ್ನಾಕ್ ಕಳ್ಳರು ಬೈಕ್ ಅಲ್ಲಿ ಒಂದು ರೌಂಡ್ ಹಾಕಿ ಬಂದು ಆಂಟಿ ಕುತ್ತಿಗೆಯಲ್ಲಿದ್ದ ತಾಳಿ ಚೈನ್ ಅನ್ನ ಆನಂದವಾಗಿ ಕಿತ್ಕೊಂಡು ಜಂಪ್ ಆಗಿ ಬಿಡ್ತಾರೆ. ಆ ಕಳ್ಳರ ಏಟಿಗೆ ಆಂಟಿ ಹಣೆ ಬಾಯಿ ಬಡ್ಕೊಳ್ಳೋದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಪಾಪ. ಬ್ಯಾಂಕ್ ಲೂಟಿ ಮಾಡಿ ಬ್ಯಾಗ್ ತುಂಬಿಸ್ಕೊಂಡು ಓಡೋಗ್ತಿರೋ ಈ ಕಳ್ಳ ಜಾಲರಿ ಬಾಗಿಲು ಓಪನ್ ಮಾಡಿ ಬೇಗ ಓಡೋಗ್ತಾನೆ. ಆದ್ರೆ ಆ ಕಳ್ಳನನ್ನ ದಾರುಣವಾಗಿ ಬೆನ್ನಟ್ಟಿರೋ ಪೊಲೀಸರು ಮಾತ್ರ ಗಡಿಬಿಡಿಯಲ್ಲಿ ಬಂದು ಬ್ರೈನ್ ಬಳಸದೆ ಬಲವನ್ನ ಬಳಸಿ ಜಾಲಿ ಡೋರ್ ಓಪನ್ ಮಾಡೋ ಬದಲು ಉಲ್ಟಾ ಕ್ಲೋಸ್ ಮಾಡ್ತಿರ್ತಾರೆ. ಹೀಗೆ ಆ ಡೋರ್ ಓಪನ್ ಮಾಡೋಕೆ ತಮ್ಮ ತಾಕತ್ತಿಗಿಂತ ಜಾಸ್ತಿ ಒದ್ದಾಡ್ತಿರ್ತಾರೆ. ಕೊನೆಗೆ ಏನೂ ಮಾಡೋಕ್ಕಾಗದೆ ಬರಿಗೈಯಲ್ಲಿ ಕೈ ಬೀಸುತ್ತಾ ಹೊಟ್ಟೋಗ್ತಾರೆ ಪಾಪ. ಈ ಸೇಟು ತನ್ನ ಸೆಟ್ಟಿಂಗ್ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಸೈಲೆಂಟ್ ಆಗಿ ಬಂದ ಕಳ್ಳ ಸೆಲ್ ಫೋನ್ ಎತ್ಕೊಳ್ಳೋಣ ಅಂತ ನೋಡ್ತಾನೆ. ಆದ್ರೆ ಅವನು ಅಡ್ಡವಾಗಿ ಸಿಕ್ಕಿಬಿದ್ದು ಹೋಗ್ತಾನೆ. ಅಷ್ಟೇ, ಸಿಕ್ಕಿಬಿದ್ದ ಕಳ್ಳ ಅಂತ ಇವನು ರಪ್ಪ ರಪ್ಪ ಅಂತ ಹೆಡ್ ಶಾಟ್ ಗಳನ್ನ ಹೊಡಿತಾ ಇರ್ತಾನೆ. ಆ ಕಳ್ಳ ಏನೂ ಮಾಡ್ತಿಲ್ಲ ಅಂತ ಇವನು ತನ್ನ ಹೀರೋಯಿಸಂ ತೋರಿಸ್ತಿದ್ದಾನೆ. ಆದ್ರೆ ಆ ಕಳ್ಳ ಇವನು ಕೊಡೋ ಟಾರ್ಚರ್ ತಡೆಯೋಕೆ ಆಗದೆ ಏನ್ ಮಾಡ್ತಾನೆ ನೀವೇ ನೋಡಿ. ಬೈಕ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಗುರುಗಳು ಕೂತ್ಕೊಂಡು ಬೈಕ್ ಚೆಕ್ ಮಾಡ್ತಿದ್ರೆ ಆ ಕಡೆ ಈ ಕಡೆ ನೋಡ್ತಾ ಬಂದ ಕಳ್ಳ ಸಿಕ್ಕಿದ್ದೆ ಅವಕಾಶ ಅಂತ ಬೈಕ್ ಹ್ಯಾಂಡಲ್ ಲಾಕ್ ಇದೆಯಾ ಇಲ್ವಾ ಅಂತ ನೋಡ್ತಾನೆ. ಇನ್ನು ಹ್ಯಾಂಡಲ್ ಲಾಕ್ ಇಲ್ಲ ಅಂತ ಗೊತ್ತಾದ ಕಳ್ಳ ಬೈಕ್ ಮೇಲೆ ಬಂದು ಕೂತಿದ್ದೆ ತಡ ಅಲ್ಲಿ ಕೂತಿದ್ದ ವ್ಯಕ್ತಿನ ನೋಡಿ ಕಳ್ಳ ಹೆದರಿ ಓಡ್ತಾನೆ. ಆದ್ರೆ ಕೂತಿದ್ದ ವ್ಯಕ್ತಿ ಕೂಡ ಓಡಿದ ಅಂದ್ರೆ ಇಬ್ಬರಿಗೆ ಇಬ್ರು ಬೈಕ್ ಕದಿಯೋಕೆ ಬಂದ ಕಳ್ಳರೇ ಇರ್ಬೇಕು. ಪಿನ್ ಡ್ರಾಪ್ ಸೈಲೆನ್ಸ್ ಇರೋ ಈ ಗಲ್ಲಿಗೆ ಪೈಲ್ವಾನ್ ತರ ಕೈ ಬೀಸುತ್ತಾ ಬಂದ ಚಲಾಕಿ ಕಳ್ಳ ಕಾರ್ ಒಳಗಡೆ ಇರೋ ಬ್ಯಾಗ್ ನೋಡ್ತಾನೆ. ಹೇಗಾದ್ರೂ ಮಾಡಿ ಅದನ್ನ ಎಗರಿಸಲೇಬೇಕು ಅಂತ ದೊಡ್ಡ ಪ್ಲಾನ್ ಮಾಡ್ತಾನೆ. ಇದಕ್ಕಾಗಿ ಒಂದು ವಸ್ತು ತಗೊಂಡು ಕಾರ್ ಗ್ಲಾಸ್ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಪೈಲ್ವಾನ್ ಆ ಕಲ್ಲಿನಿಂದಲೇ ಹಲ್ಲೆಲ್ಲ ಉದುರಿಸ್ಕೊಂಡು ಓಡೋಗ್ತಾನೆ. ಬ್ಯೂಟಿ ಪಾರ್ಲರ್ನ ಹುಡುಗಿ ಕಾಜಲ್ಗೆ ನೇಲ್ ಪಾಲಿಶ್ ಹಾಕ್ತಿರ್ತಾಳೆ. ಅಷ್ಟರಲ್ಲೇ ಬ್ಯಾಗ್ ಹಾಕಿರೋ ಬೋಳು ತಲೆಯ ಒಬ್ಬ ವ್ಯಕ್ತಿ ಆ ಹುಡುಗಿಯ ಫೋನ್ ಮೇಲೆ ತನ್ನ ಫೈಲ್ಸ್ ಇಟ್ಟು ಸಿಚುವೇಶನ್ ಅನ್ನ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ತಾನೆ. ಪಾರ್ಲರ್ ಹುಡುಗಿ ಕೆಲಸದಲ್ಲಿ ಬ್ಯುಸಿ ಇದ್ರೆ ಇವನು ಮಾತ್ರ ಆ ಫೈಲ್ಸ್ ಜೊತೆ ಫೋನ್ ಅನ್ನ ಸಹ ಸ್ವಾಹ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಸೇಫ್ ಜಾಗಕ್ಕೆ ಹೋದ್ಮೇಲೆ ಮೇಡಮ್ಗೆ ಫೋನ್ ಹೋಯ್ತು ಅಂತ ಗೊತ್ತಾಗುತ್ತೆ. ಆದ್ರೆ ಅಷ್ಟರಲ್ಲೇ ಆ ಕಳ್ಳ ದೇಶ ಬಿಟ್ಟೋಗಿರ್ತಾನೆ. ಬಂಗಾರದ ಬೆಲೆ ಆಕಾಶ ಮುಟ್ಟಿರೋ ಈ ಸಮಯದಲ್ಲಿ ಈ ದುಬಾರಿ ಬಂಗಾರವನ್ನ ಕದಿಯೋಕೆ ಕೂತಿರೋ ತಾಯಿ ಮಗಳು ಅವಕಾಶಕ್ಕೋಸ್ಕರ ಆತುರದಿಂದ ಕಾಯ್ತಿರ್ತಾರೆ. ಆವಾಗಲೇ ಶಾಪ್ ಓನರ್ ಕೊಟ್ಟ ಬಾಕ್ಸ್ ಇಂದ ಒಂದು ಗೋಲ್ಡ್ ರಿಂಗ್ ಅನ್ನ ತೆಗೆದು ತಾಯಿ ಮಗಳಿಗೆ ಕೊಡ್ತಾಳೆ. ಮಗಳು ಅದನ್ನ ಭದ್ರವಾಗಿ ಬಚ್ಚಿಟ್ಕೋತಾಳೆ. ಮೈಸೂರು ಮದ್ಯದಂಗಡಿಯಲ್ಲಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಮೂವರು ಜಿಗಿರಿ ಕಳ್ಳ ದೋಸ್ತರು ಕಬ್ಬಣದ ಪಾರೆಗಳಿಂದ ಶಟರ್ ಅನ್ನ ಸುಲಭವಾಗಿ ಮುರಿದು ಸಿಂಪಲ್ ಆಗಿ ಒಳಗಡೆ ಹೋಗ್ತಾರೆ. ಇನ್ನೇನಿದೆ, ಖತರ್ನಾಕ್ ಕಳ್ಳರು ವೈನ್ ಶಾಪ್ ಒಳಗಡೆ ಇರೋ ಕೌಂಟರ್ ಅನ್ನ ಕೂಡ ಪಾರೆಗಳಿಂದ ಮುರಿದು ಹಾಕಿ ಕೌಂಟರ್ ಒಳಗಡೆ ಇರೋ ನೋಟಿನ ಕಟ್ಟುಗಳನ್ನ ಖುಷಿ ಖುಷಿಯಾಗಿ ಎತ್ಕೋತಾರೆ. ಇನ್ನು ಕೆಲಸ ಮುಗಿದ ತಕ್ಷಣ ಆ ಪೈಲ್ವಾನ್ ಕಳ್ಳರು ಧೂಮ್ ಧಾಮ್ ಆಗಿ ಹೊರಟೋಗ್ತಾರೆ.